ನಮಸ್ಕಾರ. ಆರ್.ಸಿ.ಬಿ ತಂಡದಿಂದ ಟಿಮ್ ಡೇವಿಡ್ ಬ್ಯಾಂಡ್ ಆರ್.ಸಿ.ಬಿ ಅಭಿಮಾನಿಗಳಿಗೆ ಆಯಿತು ದೊಡ್ಡ ಶಾಕ್. ಸ್ನೇಹಿತರೆ, ಆರ್.ಸಿ.ಬಿ ಇತ್ತೀಚೆಗೆ IPL 2026ರಲ್ಲಿ ಕಪ್ ಗೆಲ್ಲುವ ಮುಖಾಂತರ ಬ್ಯಾಕ್ ಟು ಬ್ಯಾಕ್ 2 ಬಾರಿ ಕಪ್ ಗೆದ್ದ ಸಾಧನೆ ಮಾಡಿದರೆ, ಇತ್ತ ಆರ್.ಸಿ.ಬಿ ತಂಡದಿಂದ ಟಿಮ್ ಡೇವಿಡ್ ಅವರು ಬ್ಯಾನ್ ಆಗಿದ್ದಾರೆ. ಬಟ್ ಯಾಕೆ ಬ್ಯಾನ್ ಆದರು, ಏನು ಆಯಿತು ಅಂತ ಕತೆ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇತ್ತೀಚೆಗೆ ಗುಜರಾತ್ ವಿರುದ್ಧ ಅಹಮದಾಬಾದ್ನ ನರೇಂದ್ರ ಮೋದಿ ಮೈದಾನದಲ್ಲಿ ಆರ್.ಸಿ.ಬಿ ಕಪ್ ಗೆದ್ದು 2ನೇ ಬಾರಿಗೆ ಕಪ್ ಗೆದ್ದ ಸಾಧನೆ ಮಾಡಿತ್ತು. ಈ ಮೂಲಕ ಆರ್.ಸಿ.ಬಿ ಇತಿಹಾಸ ನಿರ್ಮಿಸಿದರೆ, ಇತ್ತ ಆರ್.ಸಿ.ಬಿ ತಂಡದ ಸ್ಟಾರ್ ಆಟಗಾರ ಟಿಮ್ ಡೇವಿಡ್ ಅವರು ಬ್ಯಾನ್ ಆಗುವ ಸಾಧ್ಯತೆ ಇದೆ. ಅಂದರೆ ಆಲ್ರೆಡಿ ಬ್ಯಾನ್ ಆಗಿದ್ದಾರೆ ಅಂತಲೇ ಇಲ್ಲಿ ಹೇಳ್ಬೋದು. ಯಾಕೆ ಬ್ಯಾನ್ ಆದರು ಅಂತ ಕೇಳ್ತಂದರೆ, ಮೊದಲ ಇನ್ನಿಂಗ್ಸ್ ಮುಕ್ತಾಯದ ವೇಳೆ ಟಿಮ್ ಡೇವಿಡ್ ಅವರು ಇಲ್ಲಿ ಐಸ್ ಬ್ಯಾಗನ್ನು ತೆಗೆದುಕೊಂಡು ಹೋಗಿ ನಿತಿನ್ ಅಂಪೈರ್ ಅವರಿಗೆ ಕೂಡ ಎಸೆದಿದ್ದರು. ಹೀಗಾಗಿ ಅದು ICC ನಿಯಮವನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಟಿಮ್ ಡೇವಿಡ್ ಅವರಿಗೆ ಮುಂದಿನ ಪಂದ್ಯ ಅಂದರೆ ಆರ್.ಸಿ.ಬಿ 2027ರ ಓಪನಿಂಗ್ ಪಂದ್ಯದಲ್ಲಿ ಒಂದು ಪಂದ್ಯದಿಂದ ಇವರಿಗೆ ನಿಷೇಧವನ್ನು ಕೂಡ ಹೇರಲಾಗಿದೆ. ಇದು ಏನಪ್ಪ ಸದ್ಯಕ್ಕೆ ಬರ್ತಿರುವ ವರದಿಗಳ ಪ್ರಕಾರ ಟಿಮ್ ಡೇವಿಡ್ ಅವರಿಗೆ ಪಂದ್ಯದ 50% ದಂಡವನ್ನು ಕೂಡ ವಿಧಿಸಲಾಗಿದ್ದು, ಹೀಗಾಗಿ ಒಂದು ಪಂದ್ಯದಿಂದ ಅವರು ಬ್ಯಾನ್ ಆಗಲಿದ್ದಾರೆ. ಆರ್.ಸಿ.ಬಿ ತನ್ನ ಮೊದಲ ಪಂದ್ಯದಿಂದ ಟಿಮ್ ಡೇವಿಡ್ ಅವರನ್ನು ಮಿಸ್ ಮಾಡಿಕೊಳ್ಳದಂತಲೇ ಹೇಳ್ಬೋದು. ಅಂದರೆ ಈ ಒಂದು IPL 2026ರಲ್ಲಿ ಟಿಮ್ ಡೇವಿಡ್ ಅವರು ಮುಂಬೈ ಇಂಡಿಯನ್ಸ್ ವಿರುದ್ಧ ಬಾಲ್ ಪದೇ ಚೇಂಜ್ ಮಾಡಿ ಅವನು ನಿಷೇಧಕ್ಕೆ ಕೂಡ ಗುರಿಯಾಗಿದ್ದರು. ಇದರಲ್ಲಿ 15% ದಂಡ ವಿಧಿಸಿದರೆ ಮತ್ತೊಮ್ಮೆ ಅದೇ ಥರ ರಿಪೀಟ್ ಮಾಡಿ ಇಲ್ಲಿ ಮುಂಬೈ ವಿರುದ್ಧವೇ 30% ದಂಡವನ್ನು ಟಿಮ್ ಡೇವಿಡ್ ಅವರಿಗೆ ನೀಡಲಾಗಿತ್ತು. ಇದೀಗ ಮತ್ತೊಮ್ಮೆ ಗುಜರಾತ್ ವಿರುದ್ಧ ಪ್ಯಾನಲ್ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರು ಈ ಥರ ಮಾಡಿದ್ದು ಪಂದ್ಯದ ನಿಷೇಧಕ್ಕೆ ಒಳಗಾಗಿದ್ದಾರೆ. ಇದು ಏನಪ್ಪ ಸದ್ಯಕ್ಕೆ ಟಿಮ್ ಡೇವಿಡ್ ಅವರು ಆರ್.ಸಿ.ಬಿ ಓಪನಿಂಗ್ ಪಂದ್ಯದಲ್ಲಿ ಮೊದಲ ಪಂದ್ಯದಿಂದ ಮಿಸ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸುತ್ತಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.